ಇಷ್ಟು ದಿವಸ ನಾನು ಇಂಟರ್ವ್ಯೂ ಕೂರ್ಬೇಕಾದ್ರೆ ಖಂಡಿತವಾಗ್ಲೂ ಒಂಥರ ದೃಢವಾಗಿ ಹೇಳ್ತಾ ಇದ್ದೆ ನನಗೆ ಡ್ಯಾನ್ಸ್ ಬರಲ್ಲ ಅಂತ. ಈಗ ಹೇಳ್ತೀನಿ ಸತ್ಯವಾಗ್ಲೂ ಚಾನ್ಸೇ ಇಲ್ಲ. ಹ್ಯಾಟ್ಸ್ ಆಫ್ ಸರ್. ಆ್ಯಂಡ್ ನಾಟ್ ಬಿಕಾಸ್ ಆಫ್ ದ ಕೊರಿಯೋಗ್ರಫಿ, ಇಟ್ ಈಸ್ ಯುವರ್ ಎನರ್ಜಿ, ನಿಮ್ಮ ಕಾನ್ಫಿಡೆನ್ಸ್ ಆ್ಯಂಡ್ ಕೆಲವು ಸ್ಟೆಪ್ಸ್ ಹಾಕಿದ್ರೆ ನೀವು, ಐ ಥಿಂಕ್ ಇಟ್ಸ್ ಮಾರ್ವಲಸ್. ಡ್ಯಾನ್ಸಿಂಗ್ ಸ್ಟಾರ್ ಹಿಯರ್. 2-3 ಕಡೆ ಗೊತ್ತಿಲ್ಲ ರಿಯಾಕ್ಟ್ ಮಾಡ್ಬಿಟ್ಟು ಚಿನ್ನಿ ಪ್ರಕಾಶ್ಗೆಲ್ಲ ಹಿಂಗೆ ಅಂತ ಯಾರವರು. ದಟ್ ಶುಡ್ ಸೇ ಹಿ ಈಸ್ ವೆರಿ ಫ್ರಮ್ ದ ಹಾರ್ಟ್. ಅವ್ರು ಮಾಡಿದ್ರೆ ಜೆನ್ಯೂನ್ ಆಗಿ ಅದು ಜಡ್ಜ್ ಅನ್ನೋದು ಮರ್ತ್ಬಿಟ್ಟು ಆಮೇಲೆ ಸಡನ್ ಆಗಿ ರಿಯಲೈಸ್ ಆಗುತ್ತೆ ಜಡ್ಜ್ ಅಂತ. ಸೈಲೆಂಟ್ ಆಗಿ ಹಿಂದೆ ಕೂರ್ತಾನೆ. ಐ ಸಾ ಹಿಮ್ ರಿಯಾಕ್ಟ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಶಿವಣ್ಣ. ಗಗನ್ ಅಂಡ್ ದಿಶಾ ಸೂಪರ್ ಆಸ್ ಯೂಶುವಲ್. ಏನು ಮಾತಾಡಂಗಿಲ್ಲ. 100% ಏನು ಎನರ್ಜಿ ಇತ್ತು. ಆಮೇಲೆ ಈ ಸಾಂಗ್ ನಾನು ನೋಡಿದ್ದೀನಿ, ವೆರಿ ಎನರ್ಜೆಟಿಕ್ ಸಾಂಗ್. 100% ವಾಸ್ ಸೂಪರ್. ಮಾಸ್ಟರ್ ಕಂಗ್ರ್ಯಾಚುಲೇಷನ್, ಸೂಪರ್ ಆಗಿತ್ತು. ಅಂಡ್ ಗಗನ್ ಬಗ್ಗೆ ಗೊತ್ತು ಆ ಪವರ್ ಇದೆ. ದಿಶಾನು ಈಕ್ವಲ್ ಪವರ್ ಆಡ್ತಾರೆ ಅಂದ್ರೆ ನಿಜವಾಗ್ಲೂ ಒಂದು ಹೆಣ್ಮಗಳು ಯಾವಾಗಲೂ ಸ್ಟ್ರಾಂಗ್ ಆಗಿರು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. 100% ಸೂಪರ್. ಆಮೇಲೆ ಸುದೀಪ್ ಹೇಳಿದ್ರಲ್ಲ ಈ ತರ ಡ್ಯಾನ್ಸ್ ಈ ತರ ನಂಗೆ ಇದು ಮಾಡಿದ್ರು ಬರಲ್ಲ ಅಂತ. ಬರುತ್ತೆ, ಅವ್ರು ನಿಜವಾಗ್ಲೂ ಚೆನ್ನಾಗೇ ಮಾಡ್ತಾರೆ. ಸುಮ್ನೆ ಅವ್ರು ನಾಟಕ ಆಡೋದು ಅಷ್ಟೇ. ಬಟ್ ನಾಟಕ ನಾವು ಸುಮ್ಮನೆ ಸಿಗುತ್ತೆ. ಆಯ್ತು ನಿಜ ಚೆನ್ನಾಗಿ ಮಾಡ್ತಾರೆ ಸರ್. ನೀವ್ ಡಾನ್ಸ್ ಬರಲ್ಲ ಅಂದ್ಬಿಟ್ಟು ಇಡೀ ಇಂಡಿಯಾನೇ ಕುಣಿಸ್ತಾ ಇದ್ರಲ್ಲ ಸರ್ ಬರೀ ಗಿಟಾರ್ ಅಲ್ಲಿ. ಸರ್ ಎರಡೇ ಬೆರಳಲ್ಲಿ ಕುಣಿಸ್ತಾ ಇದೀರ ಸರ್ ಎಲ್ಲಾರ್ನು. ಅಷ್ಟಕ್ಕೆ ಬರೋದು ನನಗೆ, ಎರಡೇ ಬರಲ್ಲ. ಅದೇ ಅವಾಗಿಂದ ಹೇಳ್ತಾ ಇರೋದು, ಒಂದೇ ಕಾಲಿ ಕೊಡಿ ಇಲ್ಲ ಕೈ ಕೊಡಿ, ಎರಡಕ್ಕೂ ಕೊಡಬೇಡಿ ಅಂತ. ಚಿನ್ನಿ ಮಾಸ್ಟರ್. As usually, Gagan, ಈ ಸಾರಿ ನೀನು ಬಂದ ಮೇಲೆ there was a lot of acting also in this. Acting ಮಾಡ್ಕೊಂಡು ಆಮೇಲೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. That is one of the greatest things. And Diksha, super. That one somersault on your head was the moment for me. Fantastic somersault. One of the best moments that was. So, Master Ji, ದೇವರಿದ್ದಾನೆ ಮಾಸ್ಟರ್. ದೇವರಿದ್ದಾನೆ. ಕಿಚಿ moment. ಗಗನ, ಯಾವಾಗ್ಲೂ ದೊಡ್ಡ ದೊಡ್ಡ ಕವನ ಎಲ್ಲ ಬಿಡ್ತಾ ಇದೆಯಾ? ಯಾಕೆ ಇವತ್ತು ಸುದೀಪ್ ಸರ್ ಬಂದಿದಾರಂತ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಯಾಕೆ ಸರ್? ಅದ್ಭುತ ಕವಿತೆಗಳನ್ನ ಬರಿತಾನೆ ಸರ್. ಅವ್ನು ಡಾನ್ಸ್ ಮಾಡೋದಷ್ಟೇ ಇಲ್ಲ, ಏನಾದ್ರು ಹೇಳ್ತೀಯಾ? ಹೇಳ್ತೀನಿ. ತ್ರಿಷಾ, ನಿನ್ ಸ್ಪರ್ಶಕ್ಕೆ ನಾನು ಹುಚ್ಚೆದ್ಬಿಟ್ಟು ಆ ಕಿಚನ್ ತರ ಮತ್ತೆ ಮೇಲೆದ್ದು ನಿನ್ ಪ್ರೀತಿಗೋಸ್ಕರ ಸೈ ಅನ್ಸ್ಕೊಂಡು ನನ್ನ ಮನ್ಸಲ್ಲಿ ನಿನ್ನ ಆಟೋಗ್ರಾಫ್ ಹಾಕ್ಸ್ಕೊಂಡು ನಿನ್ನ ಆ ರನ್ನನ್ ತರ ನೋಡ್ಕೊಳ್ಳೋಣ ಅಂತಿದ್ದೆ. ಆದ್ರೆ ಈ ಪೈಲ್ವಾನ್ ವಿಲನ್ ಅನ್ಕೊಂಡು ಈ ಹೆಬ್ಬುಲಿಗೆ ಗುಂಡಿ ತೋಡ್ಬಿಟ್ಟೆ. ಸರ್ ಇವನೊಂದು ಭಗ್ನ ಪ್ರೇಮಿ ಸರ್. ಈ ಕಾರ್ಯಕ್ರಮದಲ್ಲಿ ತ್ರಿಷಾ ಎದ್ ನಿಂತ್ಕೋ ಸರ್. ಶಿ ಇಸ್ ಗರ್ಲ್ ಸರ್. ತುಂಬಾ ಟ್ರೈ ಮಾಡ್ತಾ ಇದ್ದಾನೆ ಆ ಹುಡುಗಿನ ಪ್ರಪೋಸ್ ಮಾಡೋದಕ್ಕೆ. ಆ ಹುಡುಗಿ ಒಪ್ಕೋತಾ ಇಲ್ಲ ಸರ್. ಅವ್ರು ಎಲ್ಲಿವರೆಗೂ ಒಪ್ಪಲ್ಲೋ ಅಲ್ಲಿವರೆಗೂ ಉದ್ಧಾರ ಆಗ್ತೀಯ ನೀನು. ಆದ್ರೆ ಸರ್ ಇವರು ಪರ್ಫಾರ್ಮೆನ್ಸ್ ಅಲ್ಲಿ ಡೈಲಾಗ್ಗಳು ನಮ್ಗೆ ಮಧ್ಯದಲ್ಲಿ ಕೇಳಿಸ್ತಾ ಇತ್ತು. ಈ ಸಿನಿಮಾದಲ್ಲಿ ಹಾಡು ಎಷ್ಟು ಮೆಗಾ ಬ್ಲಾಕ್ ಬಸ್ಟರ್, ಆ ಡೈಲಾಗ್ ಕೂಡ ಅಷ್ಟೇ ದೊಡ್ಡ ದೊಡ್ಡ ಹಿಟ್. ಬಟ್ ಸರ್ ಸಿಂಹನ ಡೈಲಾಗು ಸರ್. ಸಿಂಹನ ರೋಡಲ್ಲಿ ನೋಡಿರ್ತೀಯ, ಕಾಡಲ್ಲಿ ನೋಡಿರ್ತೀಯ, ಝೂ ಅಲ್ಲಿ ನೋಡಿರ್ತೀಯ. ರಾಜ್ ಗಂಭೀರದಿಂದ ಯಾವತ್ತಾನ ಬೇಟೆ ಆಡೋದ್ ನೋಡಿದ್ಯಾ? ಪಂಜ ಎತ್ತಿ ಬಿಟ್ಟ ಅಂದ್ರೆ 1.5 ಟನ್ ಕಳಲೆ. ನೋಡ್ತ್ಯಾ? ಸುದೀಪ್ ಸರ್ ಸ್ಟ್ಯಾಂಡಿಂಗ್ ಸರ್. ನೀವು ಅಲ್ಲಿ ಡೈಲಾಗ್ ಹೇಳಿದ್ರಿ ಸರ್, ಈ ಸ್ಟೇಜ್ ಎಲ್ಲ ವೈಬ್ರೇಟ್ ಆಗ್ತಾ ಇತ್ತು. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಥ್ಯಾಂಕ್ ಯು. ಬರ್ಲಿ ಸುದೀಪ್ ಸರ್ಗೆ ಚಪ್ಪಾಳೆ. ಥ್ಯಾಂಕ್ ಯು ಗೈಸ್. ಎಂಜಾಯ್. ಥ್ಯಾಂಕ್ ಯು. ಸರ್ ವಿಶೇಷ ಶಿವಮೊಗ್ಗದ ಸೊರಬಾದ ಹುಡುಗಿ ಹರ್ಷಿತಾ, ಇದು ನಿಮ್ಮ ಊರಿನ ಕಡೆ ಪ್ರತಿಭೆ. ಹೇಗನ್ಸ್ತು ಸರ್ ಈ ಪ್ರತಿಭೆಗಳ ಡಾನ್ಸ್ ಅನ್ನ ನೋಡಿ ನಿಮ್ಗೆ? ನನಗೂ ಈ ಕೆಮಿಸ್ಟ್ರಿ ಇರಲಿಲ್ಲ ಸ್ಕ್ರೀನ್ ಮೇಲೆ. ಅಷ್ಟು ಚೆನ್ನಾಗಿ ಮಾಡಿದ್ರಿ ಇಬ್ರು. ಐ ಡೋಂಟ್ ನೋ, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲಿ ಡನ್. ಕೆಮಿಸ್ಟ್ರಿ ವಾಸ್ ಫ್ಯಾಬ್ಯುಲಸ್. ಥ್ಯಾಂಕ್ ಯು ಸರ್. ರಕ್ಷಿತಾ ಮೇಡಮ್, ನನ್ನ ಪ್ರಕಾರ
ದಿಸ್ ಕಾಮಿಡಿ ಈ ಪರ್ಫಾರ್ಮೆನ್ಸ್ ವಾಸ್ ವೆರಿ ವೆರಿ ವೆಲ್ ಡನ್ ಅಂತ ಅನಿಸ್ತು ನನಗೆ. ಆ್ಯಕ್ಚುಲಿ ನನಗೆ ಆ 3 ಹಾಡು ಮಿಕ್ಸ್ ಮಾಡಿದ್ದು ಆ ರೀತಿ, ದ ವೇ ದಟ್ ಇಟ್ ವಾಸ್ ಟೇಕನ್ ಫಾರ್ವರ್ಡ್ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಶಿವಣ್ಣ, ನವೀನ್, ಹರ್ಷಿತಾ ಯಾವಾಗ ಬಂದ್ರು ಚೆನ್ನಾಗೇ ಮಾಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಆಮೇಲೆ ಇಬ್ಬರಿಗೂ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ. ಬಟ್ ಒಂದೇ ಒಂದು ಮಿಸ್ಟೇಕ್ ಆಯ್ತು ಇದ್ರಲ್ಲಿ, ಬದನೆಕಾಯಿ ಮಿಸ್ ಮಾಡ್ಬಿಟ್ಟೆ. ಅದೇ ಅದೊಂದೇ. ಬಟ್ ಯೂಸ್ ಮಾಡಿದ್ರೆ ಚೆನ್ನಾಗಿದೆ, ಯಾಕಂದ್ರೆ ಇಲ್ಲಿ ತುಂಬಾ ಕಾಮಿಕಲ್ ಆಗಿತ್ತು, ಎಂಜಾಯಬಲ್ ಆಗಿತ್ತು. ಅಂಡ್ ಹರ್ಷಿತಾ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಮಾಡ್ತೀವಿ. ವಂಡರ್ಫುಲ್. ಥ್ಯಾಂಕ್ ಯು ಶಿವಣ್ಣ. ಜತಿನ್, ಏನ್ ಇವತ್ತು ಸ್ಪೆಷಲ್ ಗೆಸ್ಟ್ ಆಗೋರೆ, ನೀನು ಬಂದ್ಬಿಟ್ಟಿದ್ಯಾ. ಯಾರು ಬಂದಿದ್ದಾರೆ ಇವತ್ತು ಪ್ರೋಗ್ರಾಮ್ಗೆ? ಸರ್, ನಿಮ್ಗಾಗಿ ಒಂದು ಡೈಲಾಗ್ ಹೇಳ್ಬೇಕು ಅಂತ ಬಂದಿದ್ದಾನೆ. ಹೇಳ ಸುದೀಪ್ ಸರ್, ಡೈಲಾಗ್ ಹೇಳು. ಕುಚ್ಚಾಗಿದ್ದಾಗದೇಳು ಮೈ ಮತ್ತು ಎಂತೆಂತನೋ ತುರ್ತಿ ಮಾಡ್ತಾನೆ. ಕೋಪ ಬಂದೆ ನನ್ನಂತವನ್ನ ಮಾತ್ರ ತುರ್ತಿ ಮಾಡೋದು. ಈ ಡೈಲಾಗು ನಾನು ನಿಮ್ಮ ಬಾಯಾರ ಕೇಳ್ಬೇಕು. ಹೌದು. ಈಗ ಕಲೆ ಅಂದ್ರೆ ಏನು, ಡೈಲಾಗ್ ಡೆಲಿವರಿ ಅಂದ್ರೆ ಏನು, ಗತ್ ಅಂದ್ರೆ ಏನು ಅಂತ ಅನುಶ್ರೀ ಅವ್ರು ತೋರಿಸ್ಕೊಡ್ತಾರೆ. ನೀವು ನೋಡಿ. ಖುಷಿಯಾಗಿದ್ದಾಗ ದೇವ್ರು ಮೈ ಮರೆತು ಎಂತೆಂಥವ್ರನ್ನೋ ಸೃಷ್ಟಿ ಮಾಡ್ತಾನೆ. ಕೋಪ ಬಂದಾಗ ಮಾತ್ರ ಈ ಅನುಶ್ರೀ ಅಂತವನ್ನ ಸೃಷ್ಟಿ ಮಾಡ್ತಾರೆ. ಅನು, ನೀನು ತುಂಬ ಚೆನ್ನಾಗಿ ಹೇಳಿದೆ. ಇನ್ನೊಂದ್ಸಲ ಹೇಳು, ಚೆನ್ನಾಗಿ ಹೇಳ್ತೀಯಾ? ರಕ್ಷಿತಾ ಸೂಪರ್. ಸರ್, ಇಲ್ಲಿ ಯಾರು ಸತ್ಯ ಹೇಳಲ್ಲ ಸರ್, ನಮ್ಮವ್ರು ಮಾತ್ರ ಸರ್ ಕರೆಕ್ಟ್ ಹೇಳೋದು. ಪರವಾಗಿಲ್ಲ, ಇವತ್ತಿಗೆ ನನಗೆ ಸುಳ್ಳು ಕೇಳೋ ಮನ್ಸಲ್ಲಿದ್ದೀನಿ. ಚೆನ್ನಾಗಿ ಹೇಳಿಲ್ವಾ? ನಾನು ಸ್ವಲ್ಪ ಸಪೋರ್ಟ್ ಮಾಡಿ ನೀವು ನನಗೆ. ಮೇಡಮ್, ನೀವು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂದ್ರೆ ಪದೇ ಕೇಳಬೇಕು ಅನಿಸ್ತಿದೆ ಮೇಡಮ್. ಏನೇ ಆದ್ರೂ ಒಬ್ರು ನ್ಯಾಯ ದೇವ್ರು ಕೂತಿದ್ದಾರೆ. ಅಣ್ಣ ತಂಗಿ ಹತ್ರ ತಿರ್ಗಾ ಕೇಳ್ಬೇಕಂತ ಆಸೆ ಆಗ್ತಿದೆ. ಖುಷಿಯಾಗಿದ್ದಾಗ ದೇವ್ರು ಮೈ ಮರೆತು ಎಂತೆಂಥವ್ರನ್ನೋ ಸೃಷ್ಟಿ ಮಾಡ್ತಾರೆ. ಕೋಪ ಬಂದಾಗ ಮಾತ್ರ ಈ ಅನುಶ್ರೀ ಅಂತವಳನ್ನ ಸೃಷ್ಟಿ ಮಾಡ್ತಾಳ ಕಣೋ. ಏನ್ ಸರ್ ನಿಮ್ಮ ವಯಸ್ಸು? ನೀವು ನಮ್ಮ ವಯಸ್ಸಿಗೆ ಬರ್ಬೇಕಾದ್ರೆ ಇನ್ನೇನು ಸರ್ ಆಗಿರ್ತೀರಾ? ಈಗಲೇ ಅಲ್ಲಿಂದೆಲ್ಲ ಹಾರ್ತಾ ಇದ್ದೀರಾ. ನೀವು ಮಧ್ಯದಲ್ಲಿ ನಿಂತ್ಕೊಂಡು ಇದೊಂದು ರೊಟೇಷನ್ ಶಾಟ್ ಮಾಡಿದ್ರಿ ಇವರು. ಅವ್ರು ಇನ್ನೊಂದು ಮಾತು ಹೇಳಿದ್ರು, ಇನ್ನೊಬ್ರು ಧೈರ್ಯ ಕೊಟ್ಟರು ಅಂತ. ಧೈರ್ಯ ಕೊಡೋದಲ್ಲ, ನಿನ್ನಲ್ಲಿ ಧೈರ್ಯ ಇದ್ರೆ ಮಾತ್ರ ನಿಮ್ಮಲ್ಲಿ ಆ ಧೈರ್ಯ ಅವ್ರು ತೆಗಿಯೋಕ್ಕೆ ಸಾಧ್ಯ. ಸೊ ಕಂಗ್ರ್ಯಾಚುಲೇಷನ್ ಸರ್, ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀರಿ ಆ್ಯಂಡ್ ಆಲ್ ದ ಬೆಸ್ಟ್ ಯು ಆಲ್ವೇಸ್. ಥ್ಯಾಂಕ್ ಯು ಸರ್. ಡಾನ್ಸಿಂಗ್ ಮಹಾಗುರು ಶಿವಣ್ಣ. ದರ್ಶಿತ್ ಸೂಪರ್. ಏನ್ ನಿನ್ ಧೈರ್ಯ ಮೆಚ್ಚಬೇಕಾದಪ್ಪ, ಏನು ಮಾತೇ ಇಲ್ಲ. ಯಾಕಂದ್ರೆ ನಾನು ಒಂದು ನೋಟಿಸ್ ಮಾಡ್ತಿದ್ದೆ, ಡಾನ್ಸರ್ಸ್ ಎನರ್ಜಿ ಸಿಕ್ಕಾಬಟ್ಟೆ. ಐ ಥಿಂಕ್ ಫಸ್ಟ್ ಬಂದಾಗ್ಲೇ ಆ ಕಾನ್ಫಿಡೆನ್ಸ್ ಇಂದಾನೆ ಬಂದ್ರು ಎಲ್ರು. ಅವ್ರು ಆಡಿದ್ ನೋಡಿ ಎಲ್ಲಿ ಮಗು ಅವ್ರ ಮುಂದೆ ಸ್ವಲ್ಪ ಡಲ್ ಆಗ್ತಾನೆ ಅಂತ, ಅವನು ಅದೇ ಲೆವೆಲ್ ಆಡ್ತಾನೆ, ಅವ್ರ ಸ್ಪೀಡ್ ಮ್ಯಾಚ್ ಮಾಡ್ತಾನೆ. ಐ ಥಿಂಕ್ ದರ್ಶಿತ್ ಯು ಆರ್ ರಿಯಲಿ ಗ್ರೇಟ್. ಆಮೇಲೆ ಡಾನ್ಸರ್ಸ್ ಇವತ್ತು ಅಮೇಝಿಂಗ್, ಸೂಪರ್. ಬಿಕಾಸ್ ರಿಯಲಿ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ನಿನಗೆ ಸಿಕ್ಕಿರೋ ಕಂಟೆಸ್ಟೆಂಟ್ ನೋಡಿ, ಅಂತ ಒಂದು ಕಂಟೆಸ್ಟೆಂಟ್ ನೀವು ಮೇಲ್ ನಿಲ್ಸಕ್ಕೆ ನೋಡ್ತಾ ಇದ್ದೀರಾ. 100% ಐ ಥಿಂಕ್ ಹಿ ವಿಲ್ ಕಮ್ ಅಪ್ ಮೋರ್ ವೆಲ್. ಆಲ್ ದ ಬೆಸ್ಟ್.